ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೀನ್, ಆಮೀನ್. ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಆದಿಕಾಂಡ 43ನೇ ಅಧ್ಯಾಯ 11ರಿಂದ. ಆದಿಕಾಂಡ 43:11 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಕಾನಾನ್ ದೇಶದಲ್ಲಿ ಬರಗಾಲ ಬಂದಾಗ ಐಗುಪ್ತ ದೇಶದಲ್ಲಿ ಮಾತ್ರ ಇತ್ತು. ಅಲ್ಲಿ ಯಾಕೋಬನ ಮಕ್ಕಳನ್ನು ಯಾಕೋಬ ಐಗುಪ್ತ ದೇಶಕ್ಕೆ ಕಳಿಸಿದ. ಅಲ್ಲಿಂದ ಪ್ರಧಾನಿಯಾಗಿದ್ದಂಥ ಜೋಸೆಫನು ಏನು ಮಾಡ್ದ, ಅವರಿಗೆ ಆಹಾರವನ್ನು ಮತ್ತು ಅದರ ಹಣವನ್ನು ಅದೇ ಚೀಲದಲ್ಲಿ ಹಾಕಿ ಕೊಟ್ಟು ಕಳಿಸಿದ. ಅವರು ವಾಪಸ್ ಕಾನಾನ್ ದೇಶಕ್ಕೆ ಬಂದರು. ಯಾಕೋಬನ 10 ಜನ ಮಕ್ಕಳು, ಅಂದರೆ ಜೋಸೆಫನ ಅಣ್ಣಂದಿರು. ಆಮೇಲೆ ಮತ್ತೆ ಅದು ಅಲ್ಲಿ ಏನಾಯಿತು, ಖಾಲಿ ಆಯಿತು. ಮತ್ತೆ ಪುನಃ ಹೋಗಿ ನೀವು ಐಗುಪ್ತ ದೇಶಕ್ಕೆ ಹೋಗಿ ದವಸ ಧಾನ್ಯಗಳನ್ನ ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ ತಂದೆ, ಅಂದರೆ ಯಾಕೋಬನ ಮಕ್ಕಳಿಗೆ ಹೇಳುವಾಗ ಚೀಲದಲ್ಲಿ ಆ ಮಂತ್ರಿಗೆ ಅವನಿಗೆ ಇಂತಿಷ್ಟನ್ನು ನೀವು ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿರಿ ಎಂಬುದಾಗಿ ನಾವು ನಿನ್ನೆಯಿಂದ ತಿಳಿದುಕೊಂಡಿದ್ದೇವೆ. ಇವತ್ತು ಕೂಡ ಅದನ್ನೇ ತಿಳಿದುಕೊಳ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕೊಟ್ಟು ಕಳಿಸಿದ. ಹಾಗೆ 12 ಮತ್ತು 13ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಅದಲ್ಲದೆ 2ರಷ್ಟು ಹಣವನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಿರಿ. ಅವರು ನಮ್ಮ ಚೀಲಗಳ ಬಾಯಲ್ಲಿ ಹಾಕಿ ಹಿಂದಕ್ಕೆ ಕಳುಹಿಸಿದ ಹಣವನ್ನು ತೆಗೆದುಕೊಂಡು ಹೋಗಿರಿ. ಒಂದು ವೇಳೆ ಅದು ಅವರಿಗೆ ತಿಳಿಯದೆ ನಿಮ್ಮ ಕಡೆಗೆ ಬಂದಿರಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೋಬ ಏನು ಹೇಳ್ತಾನೆ, ದವಸ ಧಾನ್ಯಗಳಿಗಿಂತ ಕೊಟ್ಟ ಹಣವನ್ನು ಅದು ವಾಪಸ್ ನಮ್ಗೆ ಬಂದಿದೆ. ಒಂದು ವೇಳೆ ಅದನ್ನು ವಾಪಸ್ ನೀವು ತಗೊಂಡು ಹೋಗಿರಿ, ಈ ಕಾಣಿಕೆ ಜೊತೆಯಲ್ಲಿ ಅವನಿಗೆ ಕೊಡಿರಿ, ಅವರಿಗೆ ತಿಳಿಯದೆ ವಾಪಸ್ಸು ಬಂದಿರಬಹುದು ಅಂತ. ಹಾಗೆ ಇದರ ಅರ್ಥ, ನಾವು ಕೂಡ ಒಬ್ಬರಿಗೆ ಏನಾದರೂ ತಗೊಳ್ಳೋಕ್ಕೆ ಹೋದಾಗ, ಕೊಡಲಿಕ್ಕೆ ಹೋದಾಗ ಅದು ವಾಪಸ್ಸು ಬಂದರೆ ನಾವು ವಾಪಸ್ಸು ತಗೊಂಡು ಹೋಗಿ ಅವರಿಗೆ ಕೊಡಬೇಕು. ನಾವು ಕೊಡದಿರೋಕ್ಕೆ ನಮಗೆ ಬಂದಿದ್ದೆ ನಮಗೆ ಲಾಭ ಆಗಲಿ, ಇನ್ಯಾಕೆ ನಾವು ಕೊಡಬೇಕು ಅಂತ ಇರಬಾರ್ದು. ವಾಪಸ್ಸು ಅದು ಯಾರಿಗೆ ಸಲ್ಲಬೇಕೋ ಅವರಿಗೆ ಸಲ್ಲಬೇಕು. ಮೋಸ ಆದಾಗ ಮಾಡಬಾರದು ಅಂತ ಇದರ ಅರ್ಥವಾಗಿದೆ. 13ನೇ ವಚನ. ನಿಮ್ಮ ತಮ್ಮನನ್ನು ಕರೆದುಕೊಂಡು ಹೊರಟು ತಿರುಗಿ ಆ ಮನುಷ್ಯನ ಬಳಿಗೆ ಹೋಗಿರಿ. ಅವನು ನಿಮ್ಮ ಮೇಲೆ ಕನಿಕರವಿಟ್ಟು ನಿಮ್ಮ ಅಣ್ಣನನ್ನು ಬೆನ್ಯಾಮೀನನ್ನು ನಿಮ್ಮೊಂದಿಗೆ ಕಳುಹಿಸಿ ಬಿಡುವಂತೆ ಸರ್ವಶಕ್ತನಾದ ದೇವರು ಅನುಗ್ರಹಿಸಲಿ. ನಾನಂತೂ ಮಕ್ಕಳನ್ನು ಕಳೆದುಕೊಂಡವನಾಗಬೇಕಾದರೆ ಹಾಗೆ ಆಗಲಿ ಎಂದು ಹೇಳಿದನು. ನೋಡಿ, ಮತ್ತೆ ಹೇಳ್ತಾ ಇದ್ದಾನೆ ಯಾಕೋಬನು ಮಕ್ಕಳಿಗೆ, ಆಯಿತು ನೀವು ಕರ್ಕೊಂಡು ಹೋಗ್ರಿ, ಯಾರನ್ನ ಬೆನ್ಯಾಮೀನನ್ನ ನೀವು ಕರ್ಕೊಂಡು ಹೋಗ್ರಿ. ಆಗ ನಿಮ್ಮ ಮೇಲೆ ಕನಿಕರವಿಟ್ಟು ಅವನು ನಿಮ್ಮ ಅಣ್ಣ, ಅಂದರೆ ಸಿಂಹನ ಮೊದಲೇ ಅಲ್ಲಿ ಬಂಧನದಲ್ಲಿ ಇಟ್ಟಿದ್ದಾನೆ, ಅವನನ್ನು ಇವರನ್ನು ಕಳಿಸಿಕೊಡ್ಬೋದು. ಒಂದು ವೇಳೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಒಂದು ವೇಳೆ ಮಕ್ಕಳನ್ನು ಕಳೆದುಕೊಳ್ಬೇಕು ಅಂತಾದರೆ ಹಾಗೆ ಆಗಲಿ ಅಪ್ಪ ಅಂತೇಳಿ ಯಾಕೋಬನು ಕಳಿಸಿಕೊಟ್ಟ. ಯಾರನ್ನ? ಬೆನ್ಯಾಮೀನನ್ನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಏನು ಮಾಡಿದ್ರು ನೋಡಿ, ಹೋಗ್ಬೇಕಾದ್ರೆ ಅಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ, ಸರ್ವಶಕ್ತನಾದ ದೇವರು ಅನುಗ್ರಹಿಸಲಿ ಅಂತ ದೇವರ ಮೇಲೆ ಭಾರವಿಟ್ಟು ಅವನು ಈ 10 ಮಕ್ಕಳನ್ನು ಅಲ್ಲಿಗೆ ಕಳಿಸ್ತಾ ಇದ್ದಾನೆ. ಅಲ್ಲ, ಟೋಟಲು 10 ಜನರನ್ನು ಅಲ್ಲಿಗೆ ಕಳಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಒಂದೊಂದು ಏನಾದರೂ ತೊಂದರೆಗಳು ಬಂದಾಗ ನಾವೇನು ಮಾಡಬೇಕು, ದೇವರ ಮೇಲೆ ಭಾರ ಹಾಕಿ ದೇವರ ಮೇಲೆ ಪ್ರಾರ್ಥನೆ ಇಟ್ಟು ನಾವು ಆ ಕೆಲಸವನ್ನು ಮಾಡಬೇಕು. ಆಗ ಹಿರಿಯರ ಒಳ್ಳೆ ಮಾತುಗಳನ್ನು ಕೂಡ ಅಲ್ಲಿ ಉಪಯೋಗಿಸಬೇಕು. ಮೂಲ ಕಾರಣ, ದೇವರ ಮೇಲೆ ನಾವು ಪ್ರತಿಯೊಂದು ಒಳ್ಳೆ ವಿಷಯಗಳಿಗಾಗಿ ನಮ್ಮ ಜೀವಿತದಲ್ಲಿ ಬರುವಂಥ ಕಷ್ಟ, ಸಂಕಟ, ದುಃಖಗಳು ಏನಾದರೂ ಹೀಗೆ ಬಂದಾಗ ದೇವರಲ್ಲಿ ನಾವು ಮೊರೆ ಇಡಬೇಕು ಅಂತ ಇದರ ಅರ್ಥ. ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದೆ 14ರಿಂದ 17ರವರೆಗೆ ಹಾಗೆ ನಾವು ಮುಂದೆ ಓದುವಾಗಲೂ, ಆ ಮನುಷ್ಯನು ಆ ಕಾಣಿಕೆಯ ವಸ್ತುಗಳನ್ನು ಸಿದ್ಧಪಡಿಸಿ 2ರಷ್ಟು ಹಣವನ್ನು ತೆಗೆದುಕೊಂಡು ಬೆನ್ಯಾಮೀನನ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟು ಐಗುಪ್ತ ದೇಶಕ್ಕೆ ಸೇರಿ ಯೋಸೇಫನ ಎದುರಿನಲ್ಲಿ ನಿಂತುಕೊಂಡರು. ಮತ್ತೆ ಪುನಃ ಏನಾದರೂ ಇವರು ಹೋಗಿ ಐಗುಪ್ತ ದೇಶದಲ್ಲಿ ಅಲ್ಲಿ ನಿಂತುಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, 2ನೇ ಸಲ ಕೂಡ ಹೋಗಿ ಅಲ್ಲಿ ಜೋಸೆಫನ ಎದುರು ನಿಂತುಕೊಂಡರು. 16ನೇ ವಚನ.
ಬೆನ್ಯಾಮೀನವರ ಸಂಗಡ ಇರುವುದನ್ನು ಯೋಸೇಫನು ಕಂಡು ತನ್ನ ಮನೆಯಾರ್ತಾರನ್ನು ಕರೆಸಿ, ಈ ಮನುಷ್ಯರು ಈ ಹೊತ್ತು ಮಧ್ಯಾಹ್ನ ನನ್ನ ಸಂಗಡ ಊಟ ಮಾಡಬೇಕಾಗಿದೆ. ಇವರನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಪಶುವನ್ನು ಕೊಯ್ಯಿಸಿ ಎಲ್ಲ ಸಿದ್ಧಪಡಿಸು ಎಂದು ಅಪ್ಪಣೆ ಕೊಟ್ಟನು. ನೋಡಿ, ತಮ್ಮನನ್ನು ನೋಡ್ದಾಗಲೂ ಹೇಳಿಲ್ಲ ಇವನು ನಾನು ಯೋಸೇಫನು ಅಂತ ಹೇಳಿ. ಬಹಳ ಸಂತೋಷವಾಯಿತು. ಆದರೆ ಏನು ಮಾಡ್ದ, ಮನೆ ಕೆಲಸ ಮಾಡೋವನಿಗೆ, ನೋಡಪ್ಪ ಇವರೊಂದಿಗೆ ನಾನು ಊಟ ಮಾಡಬೇಕು, ನಾವೆಲ್ಲರೂ ಸೇರಿ ಒಂದು ಪಶುವನ್ನು ಕೊಯ್ಯಿಸಿ ನೀನು ಊಟಕ್ಕೆ ಸಿದ್ಧ ಮಾಡು ಅಂತೇಳಿ ಅಪ್ಪಣೆ ಕೊಟ್ಟ. ಯಾರಿಗೆ? ಮನೆ ಕೆಲಸದವನಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಂದೆ ಅಣ್ಣಂದಿರು ಮಾಡಿದಂಥ ಎಲ್ಲ ಅಪರಾಧಗಳನ್ನು, ಬಾವಿಗೆ ಹಾಕಿದ್ದು, ಮಾರಿದ್ದು ಎಲ್ಲವನ್ನ ಮರೆತು ಬಿಟ್ಟ. ಹಾಗೆ ನಾವು ಕೂಡ ನಮ್ಮ ಜೀವಿತದಲ್ಲಿ ಏನು ಮಾಡಬೇಕಂದ್ರೆ, ಒಂದು ವೇಳೆ ಅಣ್ಣ ತಮ್ಮಂದಿರಿಗೆ ಏನಾದರೂ ಹೀಗೆ ಸಮಸ್ಯೆಗಳು ಬಂದರೆ, ಯಾವುದೇ ಕಷ್ಟ ಸಂಕಟ ದುಃಖಗಳು ನೋವುಗಳು ಬಂದರೂ ಅದನ್ನು ಮರೆತು ಮತ್ತೆ ನಾವು ಒಂದಾಗ್ತಾ ಹೋಗಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17ನೇ ವಚನ. ಅಪ್ಪಣೆಯ ಮೇರೆಗೆ ಮನೆವಾರ್ತೆಯನ್ನು ಅವರನ್ನು ಯೋಸೇಫನ ಮನೆಯೊಳಗೆ ಕರೆದುಕೊಂಡು ಹೋಗಲು ಅವರು ಅದಕ್ಕೆ ಭಯಪಟ್ಟು, ಮುಂಚೆ ನಾವು ಚೀಲಗಳಲ್ಲಿ ಹಿಂದಕ್ಕೆ ತೆಗೆದುಕೊಂಡು ಹೋದ ಹಣದ ನಿಮಿತ್ತವೇ ಅವನು ನಮ್ಮನ್ನು ತನ್ನ ಮನೆಯೊಳಗೆ ಕರೆಸಿದ್ದಾನೆ. ನಮ್ಮ ಮೇಲೆ ಪಕ್ಕನೆ ಬಿದ್ದು ನಮ್ಮನ್ನು ಕತ್ತೆಗಳ ಸಹಿತವಾಗಿ ಹಿಡಿಸಿ ಗುಲಾಮರನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದಾನೆ ಎಂಬುದಾಗಿ ತಮ್ಮೊಳಗೆ ಮಾತಾಡಿಕೊಂಡು ಮನೆ ಬಾಗಿಲಲ್ಲಿದ್ದ ಮನೆ ವಾರ್ತೆಯವನ ಬಳಿಗೆ ಹೋಗಿ ಅವನಿಗೆ, ಅಯ್ಯ, ಮೊದಲು ಒಂದು ಸಾರಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳುವುದಕ್ಕೆ ಬಂದಿದ್ದೆವು. ನಾವು ಹೊರಟು ಹೋದ ನಂತರ ಇಳಿದುಕೊಂಡಿದ್ದ ಒಂದು ಸ್ಥಳದಲ್ಲಿ ನಮ್ಮ ಚೀಲಗಳನ್ನು ಬಿಚ್ಚಿ ನೋಡಿದಾಗ ಪ್ರತಿಯೊಬ್ಬನ ಹಣವು ತೂಕದಲ್ಲಿ ಏನೂ ಕಡಿಮೆ ಇಲ್ಲದೆ ಅವನವನ ಚೀಲದಲ್ಲಿ ಇತ್ತು. ಅದನ್ನು ತಿರುಗಿ ತಂದಿದ್ದೇವೆ. ದವಸವನ್ನು ಕೊಂಡುಕೊಳ್ಳುವುದಕ್ಕೆ ಬೇರೆ ಹಣವನ್ನು ತಂದಿದ್ದೇವೆ. ಆ ಹಣವನ್ನು ತಮ್ಮ ಚೀಲಗಳಲ್ಲಿ ಯಾರು ಇಟ್ಟರೂ ನಮಗೆ ತಿಳಿಯದು ಎಂದು ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಆ ಮನೆವರ್ತನಿಗೆ ಹೇಳ್ತಾರೆ, ಅಯ್ಯ, ಮೊದಲೊಂದ್ಸಲ ನಾವು ಬಂದಿದ್ದೆವು, ಆದರೆ ಚೀಲದಲ್ಲಿ ಹಣ ಇಟ್ಟು ಬಂದಿದ್ದೆವು, ದವಸ ಧಾನ್ಯಗಳನ್ನು ತಗೊಂಡು ಹೋಗಿದ್ದೇವೆ. ವಾಪಸ್ ಆ ಚೀಲದಲ್ಲಿ ಹಣ ಹಾಗೆ ಇತ್ತು, ಅದನ್ನು ಯಾರು ಇಟ್ಟೋ ಏನೋ ಅಂತೇಳಿ ಗೊತ್ತಿಲ್ಲ. ಒಂದು ವೇಳೆ ನಮ್ಮನ್ನ ಮನೆಯೊಳಗೆ ಈಗ ಕರೆಸಿಕೊಂಡಿದ್ದಾನೆ. ಇನ್ನು ನಮ್ಮ ಕತ್ತೆಗಳು ಅಂದರೆ ಕತ್ತೆಗಳ ಮೇಲೆ ಅವರು ಬಂದರು. ಎಲ್ಲಿಗೆ? ಐಗುಪ್ತ ದೇಶಕ್ಕೆ. ಅದನ್ನು ನಮ್ಮನ್ನು ತೀರಾ ಇವನು ಬಂದು ಬಂಧನದಲ್ಲಿಟ್ಟರೆ ನಮಗೇನು ಗತಿಯಪ್ಪ ಅಂತ ಹೆದರಿ ಮನೆ ವಾರ್ತೆಯವನ ಜೊತೆಯಲ್ಲಿ ಇವರದನ್ನು ಹಂಚಿಕೊಳ್ತಾ ಇದ್ದಾರೆ. ಅದಕ್ಕೆ 23ನೇ ವಚನ. ಅದಕ್ಕೆ ಅವನು, ಅಂದರೆ ಮನೆ ವಾರ್ತೆಯವನು, ಸಮಾಧಾನವಾಗಿರಿ, ನೀವೇನು ಹೆದರಬೇಡಿರಿ. ನಿಮ್ಮ ತಂದೆಗೂ ನಿಮಗೂ ದೇವರಾಗಿರುವ ಆತನು ನಿಮ್ಮ ಚೀಲಗಳಲ್ಲಿ ನಿಕ್ಷೇಪ ಸಿಕ್ಕುವಂತೆ ಅನುಗ್ರಹಿಸಿದ್ದಾನೆ. ನಿಮ್ಮ ಹಣವು ನನಗೆ ಮುಟ್ಟಿತು ಎಂದು ಹೇಳಿ ಸಿಮೆಯೋನನನ್ನು ಅವನ ಬಳಿಗೆ ಕರೆದುಕೊಂಡು ಬಂದು ಅವರೆಲ್ಲರನ್ನು ಯೋಸೇಫನ ಮನೆಯೊಳಗೆ ಸೇರಿಸಿ ಕಾಲುಗಳನ್ನು ತೊಳೆಯುವುದಕ್ಕೆ ನೀರನ್ನು ಕೊಡಿಸಿ ಅವರ ಕತ್ತೆಗಳಿಗೆ ಮೇವು ಹಾಕಿಸಿದನು. ಯಾರೋ? ಈ ಮನೆ ವಾರ್ತೆಯವನು. ಹೆದರಬೇಡ್ರಿ, ನೀವು ನಿಮ್ಮ ತಂದೆಯವರಾದ ದೇವರೇ ನಿಮಗೆ ಅನುಗ್ರಹಿಸಿದ್ದಾರೆ, ಆ ಹಣ ವಾಪಸ್ಸು ನಿಮಗೆ ಸಿಕ್ಕುವಂತೆ ಅಂತೇಳಿ ಹೆದರಬೇಡ್ರಿ ಅಂತೇಳಿ ಮನೆಯೊಳಗೆ ಕರ್ಕೊಂಡು ಹೋಗಿ ಮೊದಲು ಬಂಧನದಲ್ಲಿಟ್ಟಂಥ ಆ ಸಿಮೆಯೋನನನ್ನು ಕೂಡ ಬಿಡಿಸಿ ಇವರೆಲ್ಲರನ್ನು ನೀವು ಕೈಕಾಲು ತೊಳ್ಕೊಳ್ಳಿ ಅಂತೇಳಿ ಅವರಿಗೆ ಪ್ರೀತಿಯನ್ನು ತೋರಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಯಾರಾದರೂ ಈ ರೀತಿ ಸಿಕ್ಕಾಕೊಂಡ್ರೆ, ಕಷ್ಟದಲ್ಲಿ ಸಿಕ್ಕಾಕೊಂಡ್ರೆ, ಅವರು ಬಂದು ಮನವಿ ಮಾಡಿಕೊಂಡಾಗ, ಮನೆ ಯಜಮಾನ ಅಥವಾ ಅಧಿಕಾರಿಗಳ ಅಪ್ಪಣೆ ಸಿಕ್ಕಿದಾಗ ಅವರನ್ನು ಬಹಳ ಸಂತೋಷವಾಗಿ ನೋಡಿಕೊಳ್ಳಬೇಕು. ಮೊದಲೇ ಕಷ್ಟ ಸಂಕಟ ದುಃಖದಲ್ಲಿ ಬಂದು ಅವರವರ ಸಮಸ್ಯೆಯನ್ನು ಹಂಚಿಕೊಂಡರು. ಆದರೆ ಅವನು ಏನು ಮಾಡಿದ? ಅವರಿಗೆ ಸಮಾಧಾನವನ್ನು ಹೇಳಿದ. ಕೈ ಕಾಲು ಮುಖವನ್ನು ತೊಳ್ಕೊಳ್ಳಿ ಅಂತ ಹೇಳ್ದಂದ್ರೆ ಅಲ್ಲಿ ಏನು ಮಾಡ್ತಾ ಇದ್ದಾನೆ? ಅವನಿಗೆ ಗೌರವ ಕೊಡ್ತಾ ಇದ್ದಾನೆ, ಶಾಂತಿ ಸಮಾಧಾನವನ್ನು ಕೊಡ್ತಾ ಇದ್ದಾನೆ. ಇದು ನಮ್ಮ ಜೀವಿತದಲ್ಲಿ ಕೂಡ ಹೀಗೆ ನಡೆಯಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 25ನೇ ವಚನ. ತಾವು ಅಲ್ಲೇ ಊಟ ಮಾಡಬೇಕೆಂಬ ಸಂಗತಿಯನ್ನು ಅವರು ಕೇಳಿದ್ದರಿಂದ ತಾವು ತಂದಿದ್ದ ಕಾಣಿಕೆಯನ್ನು ಸಿದ್ಧವಾಗಿ ಇಟ್ಟುಕೊಂಡು ಯೋಸೇಫನು ಮಧ್ಯಾಹ್ನದಲ್ಲಿ ಬರುವ ತನಕ ಕಾದಿಟ್ಟುಕೊಂಡಿದ್ದರು. ನೋಡಿ, ಜೋಸೆಫ್ ಇರಲಿಲ್ಲ, ಅವನು ಐಗುಪ್ತ ದೇಶದ ಪ್ರವಾಸಕ್ಕೆ ಹೋಗ್ತಾ ಇದ್ದಾನೆ. ಈ ದೇಶವನ್ನೇ ನೋಡ್ಕೊಳ್ಬೇಕು. ಅಡಿಗೆಯವನು ಎಲ್ಲ ಕೆಲಸವನ್ನ ಮನೆ ವಾರ್ತೆಯವನು ಮನೆ ಕೆಲಸ ಮಾಡಿಕೊಂಡು ಎಲ್ಲವನ್ನ ಮಾಡಿ ಇವರನ್ನು ಕೂಡ ಅಲ್ಲಿ ಇಟ್ಟುಕೊಂಡು ಕಾಯ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದೆಲ್ಲ ಯಾರಿಂದ ನಡೆಯಿತು? ದೇವರಿಂದಲೇ ನಡೆಯಿತು.
ಹಾಗೆ ದೇವರು ಆರಿಸಿಕೊಂಡವರನ್ನ, ದೇವರಿಗೆ ಯಾರು ಬೇಕೋ ಅವ್ರನ್ನ ಆರಿಸಿಕೊಂಡು ಯಾವ ರೀತಿ ನಡೆಸಬೇಕು ಆ ರೀತಿ ನಡೆಸ್ತಾನೆ. ಅದು ಎಲ್ಲ ಆಗುವುದು ಒಳ್ಳೆಯದಕ್ಕಾಗಿಯೇ. ಬರುವಂಥ ಕಷ್ಟ ಸಂಕಟ ದುಃಖಗಳಿಗೆ ಅಂಥವ್ರನ್ನ ದೇವರೇ ಮುಂದೆ ಜ್ಞಾನವನ್ನು ಕೊಟ್ಟು ನಡೆಸ್ತಾನೆ. ಅವರನ್ನು ಕಾಯುವ ಕೆಲಸ ದೇವರದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ಆದುಕೊಂಡಿದ್ದರೆ, ದೇವರು ನಮ್ಮನ್ನು ಕರೆದಿರುವುದಾದರೆ, ನಮ್ಮ ಮೂಲಕ ನಾನಾ ರೀತಿ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವರ ಮಧ್ಯದಲ್ಲಿ ಲೋಕದಲ್ಲಿ ಜೀವಿಸುವಾಗ ಕಷ್ಟ ಸಂಕಟ ದುಃಖಗಳು ಬರುತ್ತವೆ. ಏನು ಮಾಡಬೇಕು ಅಂತಲೇ ಜ್ಞಾನ ತೋರೋದಿಲ್ಲ. ಹಾಗಂಥವ್ರನ್ನ ದೇವರೇ ನಡೆಸುವವರಾಗಿದ್ದಾರೆ. ಅದಕ್ಕೆ ಹೇಳಿದ್ದಾರೆ, ಭಯಪಡಬೇಡ, ನಾನೇ ನಿನ್ನೊಂದಿಗಿರುವೆನು ಎಂಬುದಾಗಿ. ಯೆಶಾಯನ ಗ್ರಂಥ 41ನೇ ಅಧ್ಯಾಯ 10ನೇ ವಚನದಲ್ಲಿಯೂ ಬೇರೆ ಕಡೆಗೂ ಬಹಳ ವಚನಗಳಿವೆ. ಭಯಪಡಬೇಡ, ನಾನು ನಿನ್ನೊಂದಿಗಿರುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆರೆಮೀಯನಿಗೂ ಅದೇ ಮಾತನ್ನು ಹೇಳಿದರು, ಭಯಪಡಬೇಡ, ನಾನು ನಿನ್ನೊಂದಿಗಿರುವೆನು. ಎಜ್ಕೇಲನಿಗೂ ಅದೇ ಮಾತು ಹೇಳಿದರು, ನಾನು ನಿನ್ನೊಂದಿಗಿರುವೆನು. ಅಬ್ರಹಾಮನಿಗೂ ಅದೇ ಮಾತನ್ನು ಹೇಳಿದರು, ನಾನು ನಿನ್ನೊಂದಿಗಿರುವೆನು. ನೋಹನನ್ನು ಕೂಡ ಅದೇ ರೀತಿ ನಡೆಸಿದರು. ಯಾಕೋಬನನ್ನು ಅದೇ ರೀತಿ ನಡೆಸಿದರು. ಇಸಾಕನನ್ನು ಕೂಡ ಅದೇ ರೀತಿ ಇವತ್ತು ನಡೆಸಿದರು. ಅಂದರೆ ದೇವರು ಯಾರ ಮೇಲೆ ಪ್ರೀತಿ ಇಟ್ಟು ಯಾರನ್ನು ಕರೀತಾರೋ ಅವರಿಗೆ ಮಾತ್ರ ಈ ವಾಗ್ದಾನಗಳಾಗಿರುತ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಲ್ಲಿಂದ ಮುಂದೆ 37ನೇ ಅಧ್ಯಾಯ 40 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 26ನೇ ವಚನವನ್ನು ನೋಡಿಕೊಳ್ಳೋಣ. 43 ವಚನ. ಯೋಸೇಫನು ಮನೆಗೆ ಬಂದಾಗ ಅವರು ಕಾಣಿಕೆಯನ್ನು ಮನೆಯೊಳಗೆ ತಂದುಕೊಟ್ಟು ಅವನ ಮುಂದೆ ಅಡ್ಡ ಬಿದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿದ್ವಿ, 2ನೇ ಸಾರಿ, 1ನೇ ಸಾರಿ ಐಗುಪ್ತ ದೇಶಕ್ಕೆ ದವಸ ಧಾನ್ಯಗಳಿಗೆ ಬಂದಾಗ ಅಡ್ಡ ಬಿದ್ದರು. 2ನೇ ಸಾರಿ ಕೂಡ ಮನೆ ವಾರ್ತೆಯವನು ಅಡಿಗೆಯನ್ನೆಲ್ಲ ಮಾಡಿ ರೆಡಿ ಮಾಡಿ ಅಲ್ಲಿ ಇಟ್ಟುಕೊಂಡಿದ್ದಾನೆ. ಆಗ ಯೋಸೇಫನು ಬಂದಾಗ ಇವರು ಪುನಃ ಈ ಇಸ್ರಾಯೇಲಿನ ಮಕ್ಕಳು ಏನು ಮಾಡಿದರು, ಬೆನ್ಯಾಮೀನನ್ನು ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಜೋಸೆಫನ ಮನೆಯೊಳಗೆ ಬಂದಾಗ ಪುನಃ ಅಡ್ಡ ಬಿದ್ದರು. ನೋಡಿ, ಯೋಸೆಫನ 2 ಕನಸು ನೆರವೇರಿತು. ಆದಿಕಾಂಡ 37, 9 ಮತ್ತು 10ನೇ ವಚನ. 2 ಸಲ ಅವನಿಗೆ ಅಡ್ಡ ಬಿದ್ದಿದ್ದನ್ನು ಮೊದಲೇ ಅವನ ಅಣ್ಣಂದರಿಗೆ ತಿಳಿಸಿದ್ದ. ಹಾಗೆ ಇವರು 2 ಸಲ ಹೋಗಿ ಜೋಸೆಫನಿಗೆ ಏನಾಯಿತು, ಅಡ್ಡ ಬಿದ್ದರು. 2ನೇ ಕನಸು ಕೂಡ ನೆರವೇರಿತು. ಅದನ್ನೇ ಮೊದಲು ಅಲ್ಲಿ ದೇವರು ತೋರಿಸಿಕೊಟ್ಟಿದ್ದು, ನೀವೆಲ್ಲರೂ ನನಗೆ ಅಡ್ಡ ಬೀಳ್ತೀರಿ ಅಂತೇಳಿ. ಹಾಗೆ ಒಂದೊಂದು ಕನಸನ್ನು ಮೊದಲು ಬರುವಂಥದ್ದನ್ನು ದೇವರು ತಿಳಿಸಿಕೊಡ್ತಾರೆ. ಅದು ಯಾರನ್ನು ಆದುಕೊಂಡ್ರೋ ಅವರಿಗೆ ತಿಳಿಸಿಕೊಡ್ತಾರೆ, ಅದು ನೆರವೇರ್ತದೆ. ಅಂಥ ಸಮಯದಲ್ಲಿ ಒಂದೊಂದು ಕನಸುಗಳು, ಒಳ್ಳೆ ಕನಸುಗಳು ನನಗೆ ಹೀಗೆ ಬಿತ್ತು, ಹೀಗೆ ಆಯಿತು ಅಂತ ಹೇಳಿದಾಗ ಅದನ್ನು ಯಾರೋ ಅದಕ್ಕೆ ದೂಷಣೆ ಮಾಡಬಾರ್ದು, ಏನು ಕೂಡಿಸಬಾರ್ದು, ಏನು ಹೀಯಾಳಿಸಬಾರದು ಅಂತ ಇದಕ್ಕೆ ಹೇಳುವಂಥದ್ದು. ವಿರೋಧ ಮಾಡಬಾರದು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 27, 28 ವಚನಗಳನ್ನು ನೋಡುವಾಗ ಅವನು ಅವರ ಯೋಗ ಕ್ಷೇಮಗಳನ್ನು ವಿಚಾರಿಸಿ, ನೀವು ಹೇಳಿದ ಮುದುಕನಾಗಿರುವ ನಿಮ್ಮ ತಂದೆಗೆ ಕ್ಷೇಮವೋ, ಅವನು ಇನ್ನೂ ಬದುಕಿದ್ದಾನೋ ಎಂದು ಕೇಳಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮೊದಲೇ ನಮ್ಮ ತಂದೆ ಹೀಗಿದ್ದಾರೆ, ವಯಸ್ಸಾಗಿದ್ದಾರೆ ಅಂತೆಲ್ಲ ಮೊದಲೇ ಹೇಳಿದರು. ಆಗ ಇವರು ಅಡ್ಡ ಬಿದ್ದಾಗ ಮತ್ತೆ ಜೋಸೆಫನು ಕೇಳ್ತಾನೆ, ನಿಮ್ಮ ತಂದೆಗೆ ಇನ್ನೂ ಕ್ಷೇಮವಾಗಿದ್ದಾರೋ, ಇನ್ನೂ ಬದುಕಿದ್ದಾನೋ ಅಂತ ಇವರ ಹತ್ರ ಕೇಳ್ತಾ ಇದ್ದಾನೆ. ಯಾರು? ಜೋಸೆಫನು. ಆಗ 28ನೇ ವಚನ. ಎಂದು ಕೇಳಲು ಅವರು ಬಗ್ಗಿ ನಮಸ್ಕಾರ ಮಾಡಿ, ನಿನ್ನ ಸೇವಕನಾದ ನಮ್ಮ ತಂದೆಗೆ ಕ್ಷೇಮ, ಅವನು ಇನ್ನೂ ಇದ್ದಾನೆ ಅಂದರು. ನಮ್ಮ ತಂದೆ ಏನು ಮಾಡ್ತಾ ಇದ್ದಾನೆ ಅಲ್ಲಿ? ಇನ್ನೂ ಇದ್ದಾನೆ ಅಂತೇಳಿ ಉತ್ತರ ಕೊಡ್ತಾ ಇದ್ದಾರೆ ಈ ಮಕ್ಕಳು. ಯಾರಿಗೆ? ಜೋಸೆಫನಿಗೆ. ಅಂದರೆ ಜೋಸೆಫನ ತಮ್ಮಂದಿರು. ಜೋಸೆಫ ಇನ್ನೂ ಅಲ್ಲಿ ಪರಿಚಯ ಅವರಿಗೆ ಮಾಡಲಿಲ್ಲ. ಅವ್ರನ್ನ ಜೋಸೆಫಿಗೆ ಗೊತ್ತಾಗಿದೆ ಅಂತ ನಾವು ಹಿಂದೆ ತಿಳ್ಕೊಂಡಿದ್ದೇವೆ. 29ನೇ ವಚನ. ಆಗ ಅವನು ಕಣ್ಣೆತ್ತಿ ತನ್ನ ಒಡಹುಟ್ಟಿದ ತಮ್ಮನಾದ ಬೆನ್ಯಾಮೀನನ್ನು ನೋಡಿ, ನೀವು ಹೇಳಿದ ನಿಮ್ಮ ಕಿರಿತಮ್ಮನು ಇವನೋ ಎಂದು ಕೇಳಿ ಅವನಿಗೆ, ಮಗನೇ, ದೇವರ ದಯೆ ನಿನ್ನ ಮೇಲೆ ಇರಲಿ ಎಂದು ಹೇಳಿದನು. ನೋಡಿ, ಜೋಸೆಫ್ ಏನು ಹೇಳ್ದ ಅವ್ರ ಹತ್ರ? ನೀವು ಹೇಳಿದ ಕೊನೆಯ ಮಗ ಇವನಂತ ಗೊತ್ತಿದೆ, ಆದರೂ ಪರೀಕ್ಷೆ ಮಾಡ್ತಾ ಇದ್ದಾರೆ. ಆಗ ಮತ್ತೆ ಯಾಕೆಂದರೆ ಲಾಸ್ಟ್ ತಮ್ಮನ ಮೇಲೆ, ಅಂದರೆ ಜೋಸೆಫನ ಒಡ ಹುಟ್ಟಿದ ತಮ್ಮ 12ನೇವನು ಅವನೇ ಆಗಿದ್ದಾನೆ. ಅವನ ಮೇಲೆ ಯೋಸೆಫನಿಗೆ ಬಹಳ ಪ್ರೀತಿ. ಅದಕ್ಕೆ ಅಲ್ಲಿ ಏನು ಆಶೀರ್ವಾದ ಹೇಳ್ತಾ ಇದ್ದಾನೆ? ಕಣ್ಣೆತ್ತಿ ನೋಡಿ ತನ್ನ ಒಡ ಹುಟ್ಟಿದ ತಮ್ಮನಾದ ಬೆನ್ಯಾಮೀನನ್ನು ನೋಡಿ, ನೀವು ಹೇಳಿದ ನಿಮ್ಮ ತಮ್ಮ ಇವನು ಎಂದು ಕೇಳಿ ಅವನಿಗೆ, ಮಗನೇ, ದೇವರ ದಯೆ ನಿನ್ನ ಮೇಲಿರಲಿ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 30ನೇ ವಚನ.
ಯೋಸೇಫನಿಗೆ ತಮ್ಮನ ಮೇಲೆ ಕರಳು ಮುರುಗಿದ್ದರಿಂದ ಅವನು ಬೇಗನೆ ಎದ್ದು ಅಳುವುದಕ್ಕೆ ಸ್ಥಳವನ್ನು ನೋಡಿಕೊಂಡು ತನ್ನ ಕೋಣೆಗೆ ಹೋಗಿ ಅಲ್ಲಿ ಅತ್ತನು. ನೋಡಿ, ಅವನಿಗೆ ಬಹಳ ಬೇಸರವಾಯಿತು ತಮ್ಮನನ್ನು ಕೂಡ ನೋಡಿ. ಅಂದರೆ ಒಂದು ಟೈಮಲ್ಲಿ ಇಂಥ ಕಷ್ಟ, ಸಂಕಟ, ದುಃಖನ ಬರಮಾಡಿದ್ರು, ಈಗ ಇವರೇ ನಮ್ಮ ಹತ್ರ ಬಂದಿದ್ದಾರಲ್ಲ, ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿಕೊಂಡು ಏನು ಬೇಸರ ಪಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ನಮಗೆ ಇದನ್ನು ಭಾಳ ಸಲ ನಾವು ತಿಳಿದುಕೊಂಡಿದ್ದೇವೆ. ಏನಾದರೂ ನಮಗೆ ತೊಂದರೆ ಬಂದಾಗ ನಾವು ಅಂಥವರ ಮೇಲೆ ಅವರಿಗೆ ಕಷ್ಟ ಬಂದಾಗ ಕರುಣೆಯಾಗಿರಬೇಕು, ದೂಷಣೆ ಮಾಡಬಾರ್ದು, ಬೈಬಾರ್ದು, ಅವರಿಗೆ ತೊಂದರೆ ಕೊಡಬಾರ್ದು ಅಂತ ಇದರ ಅರ್ಥ. ಕಷ್ಟದ ಸಮಯದಲ್ಲಿ ನಾವು ಸಹಾಯ ಮಾಡಲೇಬೇಕು. ದೇವರು ಆ ಮಟ್ಟಕ್ಕೆ ನಮ್ಮನ್ನು ಏರಿಸ್ತಾ ಇರುವುದು ಇದಕ್ಕಾಗಿಯೇ ಎಂಬುದಾಗಿ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಳಗೆ ಹೋಗಿ ಅವನು ಅತ್ತನು ಅಂತೇಳಿ. ಹಾಗೆ ಆಮೇಲೆ 31ನೇ ವಚನ, ಆಮೇಲೆ ಮುಖವನ್ನು ತೊಳಕೊಂಡು ಹೊರಗೆ ಬಂದು ಮನಸ್ಸನ್ನು ಬಿಗಿ ಹಿಡಿದು ಊಟಕ್ಕೆ ಬಡಿಸಿರಿ ಎಂದು ಅಪ್ಪಣೆ ಕೊಟ್ಟನು. ಆದರೂ ದುಃಖವನ್ನು ತಡ್ಕೊಂಡ, ಬಿಗಿ ಹಿಡಿದ. ಮತ್ತೆ ಮನೆ ಅರ್ಥನಿಗೆ ಹೇಳ್ತಾನೆ, ಊಟಕ್ಕೆ ಬಡಿಸಿರಿ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪಣೆ ಕೊಟ್ಟನು. 32, ಪರಿಚಾರಕರು ಅವನಿಗೂ ಅವನ ಅಣ್ಣ ತಮ್ಮಂದಿರಿಗೂ ಅವನ ಸಂಗಡವಿದ್ದ ಐಗುಪ್ತರಿಗೂ ಬೇರೆ ಬೇರೆಯಾಗಿ ಊಟಕ್ಕೆ ಬಡಿಸಿದರು. ಐಗುಪ್ತರು ಇಬ್ರಿಯರ ಸಹಪಂಕ್ತಿಯಲ್ಲಿ ಊಟ ಮಾಡುವುದಿಲ್ಲ, ಅದು ಅವರಿಗೆ ಅಸಹ್ಯ. ದೇವರ ನಮಗೆ ಸ್ತೋತ್ರವಾಗಲಿ. ಆಗ ಏನು ಮಾಡಿದ ಜೋಸೆಫನ ಅಣ್ಣಂದಿರು, ಅಂದರೆ ಯಾರು ಅಂತ ಗೊತ್ತಿರಲಿಲ್ಲ, ಐಗುಪ್ತ ದೇಶದಿಂದ ಬಂದವರು ಜೊತೆಯಲ್ಲೇ ಕೂತು ಊಟ ಮಾಡಿದ್ರು. ಐಗುಪ್ತರಿಗೆ ಅವ್ರ ಜೊತೆಯಲ್ಲಿ ಅವಕಾಶ ಇಲ್ಲ, ಅವರು ಅನ್ಯರು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅಣ್ಣಂದಿರಿಂದ ತಮ್ಮಂದಿರಿಂದ ಏನಾದರೂ ಕಷ್ಟಗಳು ಬಂದಾಗ, ಈ ರೀತಿ ಗೊತ್ತಾದಾಗ, ಅಂಥವ್ರ ಕಷ್ಟಕ್ಕೆ ಒಳಗಾದವರನ್ನ ಖಂಡಿತವಾಗಿ ದೇವರು ಮೇಲ್ಮಟ್ಟಕ್ಕೆ ಎತ್ತಿದಾಗ ಕಷ್ಟದಲ್ಲಿ ಸಹಾಯ ಮಾಡಲೇಬೇಕು. ಅವರೊಂದಿಗೆ ಕರುಣೆ ತೋರಲೇಬೇಕು, ಪ್ರೀತಿ ಮಾಡಲೇಬೇಕು ಅಂತ. ಆಗಲಿ ಇನ್ನೊಂದು ವಿಷಯವನ್ನು ನೋಡ್ತೇವೆ. ಐಗುಪ್ತರು ಬೇರೆ ಬೇರೆಯಾಗಿ ಊಟಕ್ಕೆ ಬಡಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಅವರ ಪಂಕ್ತಿಯಲ್ಲಿ ಇಲ್ಲ. ಹಾಗೆ ಇವತ್ತು ನಾವು ದೇವರಿಂದ ಆದುಕೊಂಡವರಾದ ನಾವು ಒಂದಾಗಿ ಊಟ ಮಾಡಿದ್ರು, ಒಂದಾಗಿ ಕೂತರು, ಒಂದಾಗಿ ಸಂಭ್ರಮಿಸಿದ್ರು ಕೂಡ ಚೆನ್ನಾಗಿದ್ದರು. ಇತರರು ಅನ್ಯರನ್ನ ಅವರನ್ನು ಪ್ರೀತಿ ಮಾಡಬೇಕು, ಎಲ್ಲ ಮಾಡಬೇಕು, ಅವರನ್ನು ಪ್ರತ್ಯೇಕವಾಗಿಡಬೇಕು ಅಂತ ಇದರ ಅರ್ಥ. ಜೊತೆಯಲ್ಲಿ ಸೇರಿಸಬಾರದು ಅಂತ ಇದರ ಅರ್ಥ. 33ನೇ ವಚನ, ಯೋಸೇಫನು ತನ್ನ ಅಣ್ಣ ತಮ್ಮಂದಿರನ್ನು ಹಿರಿಯವನು ಮೊದಲುಗೊಂಡು ಕಿರಿಯವನವರೆಗೂ ಅವರವರ ವಯಸ್ಸಿನ ಪ್ರಕಾರವೇ ಕುಳ್ಳಿಸಿದ್ದರಿಂದ ಅವರು ಒಬ್ಬರನ್ನೊಬ್ಬರು ನೋಡುತ್ತಾ ಆಶ್ಚರ್ಯಪಟ್ಟರು. ನೋಡಿ, ಊಟ ಕುಳಿಸುವಾಗ ಏನು ಮಾಡಿದ್ರು, ಅವ್ರು ಎಲ್ಲಿ ಬೇಕು ಅಲ್ಲಿ ಹಾಗೆ ಕೂತ್ಕೊಳ್ಳಿಲ್ಲ. ಹಿರಿಯವನು, ಆಮೇಲೆ 2ನೇವನು, 3ನೇವನು, 4ನೇವನು ಅಂತ ಹೀಗೆ ಅವರವರ ವಯಸ್ಸಿನ ಪ್ರಕಾರ ಅಣ್ಣ ತಮ್ಮಂದಿರನ್ನ ಅಲ್ಲಿ ಊಟಕ್ಕೆ ಕೂರಿಸಿದ್ರು. ಆಗ ಅವರಿಗೆ ಆಶ್ಚರ್ಯವಾಯಿತು, ಇದು ಯಾಕಪ್ಪ ಈ ರೀತಿ ಇವರು ಮಾಡ್ತಾ ಇದ್ದಾನೆ. 34ನೇ ವಚನ, ಯೋಸೇಫನು ತನ್ನ ಮುಂದೆ ಬಳಸಿದ ಪದಾರ್ಥಗಳಲ್ಲಿ ಅವರಿಗೆ ಭಾಗಗಳನ್ನು ಕಳುಹಿಸಿದನು. ನೋಡಿ, ಇದಕ್ಕೆ ಏನು ಮಾಡ್ದ, ಈ 11 ಜನರಿಗೂ ಏನು ಮಾಡ್ದ, ಭಾಗಗಳನ್ನು ಕೊಟ್ಟ. ಜೋಸೆಫರಿಗೆ ಊಟಕ್ಕೆ ಬಡಿಸಿದ್ರಲ್ಲೇ ಇವನು ಭಾಗವನ್ನು ಅಲ್ಲಿ ಕೊಟ್ಟ. ಮೊದಲನೇದು ರೂಬೇನ. ಹಾಗೆ ಒಬ್ಬೊಬ್ಬರಿಗೆ ಕೊಡ್ತಾ ಬಂದೆ. ಅಂದರೆ ಹಿರಿಯರಿಗೆ ಮೊದಲ ಗೌರವ, ಆಮೇಲೆ ಕಿರಿಯವರು. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ನಾವು ಕೂಡ ಹಿರಿಯರಿಗೆ ಮೊದಲ ಗೌರವವನ್ನು ಕೊಡ್ತಾ ಹೋಗಬೇಕು. ನಾವು ನಮ್ಮಿಂದ ಹಿರಿಯವರಿಗೆ ಮೊದಲ ಗೌರವ ಕೊಡಲೇಬೇಕು. ನಮ್ಮ ಮಕ್ಕಳಲ್ಲಿ ಕೂಡ ಏನು ಮಾಡಬೇಕು, ಹಿರಿಯವನಿಗೆ ಕಿರಿಯವನಿಗೆ ಅಂತ ಗೌರವವನ್ನು ನಾವು ಗೌರವ ಕೊಡಲೇಬೇಕು ಅಂತ ಇದರ ಅರ್ಥ. ಆದರೆ ಅವನು ಏನು ಮಾಡ್ದ, ಅವು ತನ್ನಗೆ ಬಡಿಸಿದಲ್ಲಿ ಊಟವನ್ನು ಕೊಟ್ಟ, ಪ್ರೀತಿಯನ್ನು ತೋರಿಸಿದಷ್ಟು ವೈರತ್ವ ಮಾಡಿದರು. ಈ ಪ್ರೀತಿ ನಮ್ಮಲ್ಲಿ ಕೂಡ ಇರಬೇಕು, ನಾವು ಕೂಡ ಸಹಿಸಿಕೊಳ್ಳಬೇಕು ಅಂತ, ಶಾಂತಿಗೆ ನಾವು ಜೀವಿಸಬೇಕು ಅಂತ ಅದರ ಅರ್ಥ. ಆದರೆ ಬೆನ್ಯಾಮೀನನಿಗೆ ಬಂದ ಭಾಗವು ಮಿಕ್ಕಾದ ಭಾಗಗಳಿಂದ 5ರಷ್ಟು ಹೆಚ್ಚಾಗಿತ್ತು. ನೋಡಿ, ಲಾಸ್ಟಿಗೆ 12ನೇ ಮಗನಿಗೆ, ಅಂದರೆ ಬೆನ್ಯಾಮೀನನಿಗೆ, ಅವನ ತಮ್ಮನಿಗೆ ಮೊದಲಿದ್ದವರಿಗೆ ಎಷ್ಟು ಕೊಟ್ಟನೋ ಅದರ 5ರಷ್ಟು ಭಾಗ ಹೆಚ್ಚನ್ನು ಕೊಟ್ಟ. ಯಾಕೆಂದರೆ ಅವನ ಮೇಲೆ ಬಹಳ ಪ್ರೀತಿ ಇತ್ತು. ಯಾರಿಗೆ? ಜೋಸೆಫನಿಗೆ. ಈ 10 ಜನ ಅಣ್ಣಂದಿರು ಅಷ್ಟು ಕೇಡು ಬಗ್ದರು, ಏನೇ ಮಾಡಿದ್ರು. ಅದರಲ್ಲಿ ಹಿರಿಯ ಮಗ ರೂಬೇಣನಷ್ಟು ಕೇಡು ಬಗೆಯಲಿಲ್ಲ. 9 ಜನ ಬಹಳ ಕೇಡು ಬಗ್ದರು. ಆದರೂ ಇವನಿಗೆ ಜಾಸ್ತಿ ಕೊಟ್ಟ. ಯಾಕೆ? ಅವನು ಏನು ಮಗ ತಮ್ಮ, ಅವನಿಗೆ ಎಷ್ಟು ವಯಸ್ಸೋ ತಿಳಿದಿದೆಯೋ ಇಲ್ಲೋ ಎಂಬುದಾಗಿ ಇದರಲ್ಲಿ ಬರೆದಿಲ್ಲ. ಆದರೆ ಅವನಿಂದ ಏನೂ ಇವನಿಗೆ ತಪ್ಪು ಬಂದಿಲ್ಲ. ಅದಕ್ಕೆ ಅವನನ್ನು ಕ್ಷಮಿಸ್ತಾ ಪ್ರೀತಿಯಲ್ಲಿ
ಕೊಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಇದನ್ನು ಕೂಡ ನಾವು ಅವರವರ ಗುಣಗಳಿಗೆ ಸಾರವಾಗಿ ಅವರಿಗೆ ಹಂಚಬೇಕಾಗಿದೆ. ಅವರು ಯಥೇಚ್ಛವಾಗಿ ಪಾನ ಮಾಡಿ ಅವನ ಸಂಗಡ ಸಂಭ್ರಮದಿಂದ ಇದ್ದರು. ನೋಡಿ, ಅವರು ಯಥೇಚ್ಛವಾಗಿ ಪಾನ ಮಾಡಿ ಊಟ ಮಾಡಿ, ಅಲ್ಲಿ ಪಾನ ಅಂದರೆ ಕುಡಿಯುವಂಥದ್ದು, ಊಟದ ಜೊತೆಲಿ ಕುಡಿಯುವಂಥದ್ದು ಏನೋ ಇದ್ದಿರ್ಬೋದು, ಅದನ್ನು ಮಾಡಿಕೊಂಡು ಊಟ ಮಾಡಿ ಕುಡ್ಕೊಂಡು ಜೋಸೆಫನ ಜೊತೆಲಿ ಸಂಭ್ರಮದಿದ್ದರು. ಸಂತೋಷ. ಇವರು ನೋಡಿ ಬಹಳ ದುಃಖದಲ್ಲಿ ಫಸ್ಟ್ ಬಂದರು, ಹೋದ್ರು, ಎರಡನೇ ಕಾನಾನ್ ದೇಶದಿಂದ ಬಂದರು, ಹೋದ್ರು, ಕಡೆಗೆ ಅವರಿಗೆ ಸಂತೋಷವಾಯಿತು. ಹಾಗೆ ಕಷ್ಟ ಸಂಕಟ ದುಃಖದಲ್ಲಿರುವಾಗ ಮತ್ತೆ ತಲೆಬಾಗಿ ಬಂದಾಗ ಅಂಥವ್ರನ್ನ ಪುನಃ ನಾವು ಬೊಯ್ಯದೆ ಮಾಡದೆ ಹೀಯಾಳಿಸದೆ ಅವರಿಗೆ ಬೇಸರ ಕೊಡದೆ ದೇವರು ನಮ್ಮನ್ನು ಉನ್ನತ ಮಟ್ಟಕ್ಕೆ ಏರಿಸಿದಾಗ ಅವರಿಗೆ ಸಹಾಯ ಮಾಡಿ ಅವರ ಸಂತೋಷವನ್ನು ನಾವು ಅವರಿಗೆ ಸಂತೋಷ ಕೊಡಬೇಕು. ಅವರ ದುಃಖವನ್ನು ನಾವು ಏನು ಮಾಡಬೇಕು, ದುಃಖವನ್ನು ಪರಿಹರಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಆದಿಕಾಂಡ 43ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ 44ನೇ ಅಧ್ಯಾಯಕ್ಕೆ ಹೋಗೋಣ. ಆದಿಕಾಂಡ 44 1ರಿಂದ 3ರವರೆಗೆ. ತರುವಾಯ ಯೋಸೇಫನು ತನ್ನ ಮನೆವಾರ್ತೆಯವನಿಗೆ ಆ ಮನುಷ್ಯರ ಚೀಲಗಳಲ್ಲಿ ಹೊರುವಷ್ಟು ಧಾನ್ಯವನ್ನು ತುಂಬಿಸಿ ಒಬ್ಬೊಬ್ಬನ ಚೀಲದ ಬಾಯಿಯಲ್ಲಿ ಅವನವನ ಹಣದ ಗಂಟನ್ನು, ಕಿರಿಯವನ ಚೀಲದ ಬಾಯೊಳಗೆ ಅವನ ದವಸಕ್ಕೆ ತಂದ ಹಣವನ್ನಲ್ಲದೆ ತನ್ನ ಬೆಳ್ಳಿಯ ಪಾನಪಾತ್ರೆಯನ್ನು ಇಡಬೇಕೆಂದು ಅಪ್ಪಣೆ ಕೊಡಲು ಮನೆವಾರ್ತೆಯವನು ಹಾಗೆ ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ನೋಡಿ, ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಆಯಿತು, ಮತ್ತೆ ಊಟ ಎಲ್ಲ ಆಯಿತು, ಸಂಭ್ರಮ ಎಲ್ಲ ಆಯಿತು. ಆಮೇಲೆ ಅಲ್ಲಿ ಏನು ಮಾಡ್ತಾನೆ, ಮನೆ ವಾರ್ತವನಿಗೆ ಹೇಳಿದ್ದಾನೆ, ಅವರು ತಂದದಲ್ಲಿ ದವಸ ಧಾನ್ಯಗಳನ್ನು ಹಾಕು. ಆಮೇಲೆ ಕೊನೆಯವನಂದರೆ ಬೆನ್ಯಾಮೀನನ ಚೀಲದಲ್ಲಿ ನಾನು ಊಟ ಮಾಡುವಂಥ ಕುಡಿಯುವಂಥ ಬೆಳ್ಳಿಯ ಪಾತ್ರೆಯನ್ನು ಅದರೊಳಗೆ ನೀನು ಹಾಕಬೇಕು. ಅಂದರೆ ಈ ಬೆನ್ಯಾಮೀನನ ಚೀಲದಲ್ಲಿ ಕೊನೆಯವನಿಗೆ. ನೋಡಿ, ಊಟಕ್ಕೆ ಕೊಡುವಾಗಲೂ ಎಲ್ಲರಿಗೂ ಕೊಟ್ಟ 5ರಷ್ಟು ಇವನಿಗೆ ಜಾಸ್ತಿ ಕೊಟ್ಟ ಪ್ರೀತಿಯಲ್ಲಿ. ಅದಕ್ಕೂ ಒಂದು ಕಾರಣವಿದೆ. ಅಂದರೆ ಈ ಜೋಸೆಫನು ನಾನು ಇಂಥವನು ಅಂತ ಅವರಿಗೆ ತಿಳಿಸ್ಲಿಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮಾಡಿದ. 3ನೇ ವಚನ. ಬೆಳಿಗ್ಗೆ ಹೊತ್ತು ಮೂಡುವಾಗ ಮನುಷ್ಯರು ಅಪ್ಪಣೆ ಪಡೆದು ಕತ್ತೆಗಳನ್ನು ಹೊಡಕೊಂಡು ಹೊರಟು ಹೋದರು. ಆಯಿತು, ಎಲ್ಲ ಆಯಿತು. ಬೆಳಗಿನ ಜಾವದಲ್ಲಿ ಯೋಸೇಫನ ಅಪ್ಪಣೆಯನ್ನು ಪಡೆದು ಏನು ಮಾಡಿದರು, ಕಾನಾನ್ ದೇಶಕ್ಕೆ ಪ್ರಯಾಣವನ್ನು ಬೆಳೆಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದರ ಅರ್ಥವು ಕೂಡ ಏನಪ್ಪ ಅಂದರೆ, ಒಬ್ಬರು ನಮಗೆ ಸಹಾಯ ಮಾಡಿದಾಗ ಹೊರಟು ಹೋಗುವಾಗ ನಾವು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಹೋಗಿ ಬರ್ತೀವಿ ಅಂತ ಅವರಿಗೆ ಹೇಳಿ ಅಪ್ಪಣೆ ಪಡೆದೇ ಹೋಗಬೇಕು. ಇವತ್ತು ಅನೇಕರು ಏನು ಮಾಡ್ತಾರೆ, ಒಬ್ಬರಿಂದ ಒಂದು ಉಪಕಾರವನ್ನು ಪಡೆದ ಮೇಲೆ ನಾವು ಹೋಗಿ ಬರ್ತೀವಿ ಅಂತ ನಮಸ್ಕಾರ, ಧನ್ಯವಾದ, ಕೃತಜ್ಞತೆಯನ್ನು ಸಲ್ಲಿಸುವುದಿಲ್ಲ. ಹಾಗೆ ಸುಮ್ಮನೆ ಬೆನ್ನು ಹಾಕಿ ಆಯಿತು ನಮ್ಮ ಕಾರ್ಯ ನೆರವೇರ್ತಲ್ಲಪ್ಪ ಅಂತ ಸುಮ್ಮನೆ ಹೋಗ್ತಾರೆ. ಹಾಗೆ ಮಾಡಿದರೆ ಉಪಕಾರ ಮಾಡಿದವರಿಗೆ ಬಹಳ ಬೇಸರ. ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಮಗೆ ನೀವು ಇಂಥ ಉಪಕಾರವನ್ನು ಮಾಡಿದ್ದೀರಿ ಅಥವಾ ದೇವರು ನಿಮ್ಮ ಮುಖಾಂತರ ಇಂಥ ಉಪಕಾರವನ್ನು ಮಾಡಿಸಿದ್ದಾರೆ, ನಿಮಗೆ ನಮ್ಮ ಧನ್ಯವಾದಗಳು ಅಥವಾ ಕೃತಜ್ಞತೆಗಳು ಅಥವಾ ಒಂದು ನಮಸ್ಕಾರಗಳು, ನಾವು ಹೋಗಿ ಬರ್ತೇವೆ ಅಂತೇಳಿ ಅವರನ್ನು ಸಂತೋಷಪಡಿಸಿ ಹೋಗಬೇಕು. ಇವರು ಕೂಡ ಅದನ್ನೇ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 5ರಿಂದ 9ರವರೆಗೆ ಅಲ್ಲಿ ನೋಡುವಾಗ 5ರಿಂದ 5ನೇ ವಾಕ್ಯದಿಂದ 9ರವರೆಗೆ ನೋಡುವಾಗ 4ನೇ ವಾಕ್ಯಕ್ಕೆ ಹೋಗೋಣ. ಅವರು ಪಟ್ಟಣವನ್ನು ಬಿಟ್ಟು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಯೋಸೇಫನು ತನ್ನ ಮನೆವಾರ್ತೆಯವರಿಗೆ, ನೀನಿದ್ದ ಮನುಷ್ಯರನ್ನು ಹಿಂದಟ್ಟಿ ಸಂಧಿಸಿ ನೀವು ಉಪಕಾರಕ್ಕೆ ಪ್ರತಿಯಾಗಿ ಯಾಕೆ ಅಪಕಾರ ಮಾಡಿದ್ದೀರಿ? ಆ ಪಾತ್ರೆಯಲ್ಲಿ ನನ್ನ ದಣಿಯು ಪಾನ ಮಾಡುತ್ತಾನಲ್ಲವೇ? ಅದರಲ್ಲಿ ನೋಡಿ ಶಕುನ ಹೇಳುವುದಿಲ್ಲವೇ? ನೀವು ಮಾಡಿದ್ದು ಬಹಳ ಕೆಟ್ಟದು ಅನ್ನಬೇಕೆಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ನೋಡಿ, ಅಲ್ಲಿಂದ ಏನು ಹೇಳ್ತಾನೆ, ಜೋಸೆಫ್ ಅವರು ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಮನೆ ವರ್ತನಿಗೆ ಹೋಗೋವನ್ನ ಹಿಂದಿಟ್ಟು, ನನ್ನ ದನಿಗೆ ನೀವು ಇಂಥ ಮೋಸ ಮಾಡುವುದು ಸರಿಯೋ? ಅದನ್ನು ಯಾಕೆ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿದ್ದು? ಅವನು ಅದರಲ್ಲಿ ಪಾನ ಮಾಡ್ತಾನೆ, ಮತ್ತೆ ಶಕುನ ಎಲ್ಲ ಭವಿಷ್ಯಗಳನ್ನು ಹೇಳ್ತಾನಲ್ಲವೇ? ನೀವು ಮಾಡಿದ್ದು ಬಹಳ ಕೆಟ್ಟ ಕೆಲಸ ಅಂತೇಳಿ ಅವರಿಗೆ ಹೋಗಿ ಮನೆ ವಾರ್ತೆಯನ್ನು ದಾರಿಯಲ್ಲಿ ಹೇಳಿದರು. ಅದರಲ್ಲಿ ಹಾಕಿದ್ದು ಯಾರೋ? ಜೋಸೆಫನೇ ಹಾಕಿದ್ದ. ಪುನಃ ಈ ರೀತಿ ಹೇಳಿದ್ದ. ಸರಿ, 6ನೇ ವಚನ.
ಮನೆ ವಾರ್ತೆಯವನು ಅವರನ್ನು ಹಿಂದಟ್ಟಿ ಸಂಧಿಸಿ ಅವರಿಗೆ ಈ ಮಾತುಗಳನ್ನು ಹೇಳಿದಾಗ ಅವರು ಅವನಿಗೆ, ನಮ್ಮ ಸ್ವಾಮಿಯು ಇಂಥ ಮಾತುಗಳನ್ನು ಹೇಳುವುದೇನು, ನಿನ್ನ ಸೇವಕರು ಇಂಥ ಕೃತ್ಯವನ್ನು ಎಂದಿಗೂ ಮಾಡುವವರಲ್ಲ ಅಂತಲೇ ಅವರು ಉತ್ತರ ಕೊಡ್ತಾರೆ. ಅಯ್ಯೋ ಯಾಕಪ್ಪ, ನಾವು ಅಂಥ ಕೆಲಸ ನಾವು ಹಾಗೆ ಮಾಡುವುದಿಲ್ಲ, ನಮ್ಮ ಇಷ್ಟೊಂದು ಉಪಕಾರ ಮಾಡಿದವರಿಗೆ ನಾವು ಇಂಥ ಮೋಸ ಮಾಡ್ತೇವೆ ಅಂತೇಳಿ ಬಹಳ ಬೇಸರಗೊಳ್ಳವರಾದರು. 8ನೇ ವಚನ. ಮೊದಲು ನಮ್ಮ ಚೀಲಗಳ ಬಾಯಿಯಲ್ಲಿ ನಮಗೆ ಸಿಕ್ಕಿದ ಹಣವನ್ನು ನಾವು ಕಾನಾನ್ ದೇಶದಿಂದ ತಿರುಗಿ ತಂದು ನಿನಗೆ ಕೊಟ್ಟೆವಲ್ಲವೇ? ಹೀಗಿರುವಾಗ ನಾವು ನಿನ್ನ ದಣಿಯ ಮನೆಯೊಳಗಿಂದ ಬೆಳ್ಳಿ ಬಂಗಾರವನ್ನು ಹೇಗೆ ಕದ್ದುಕೊಂಡೆವು ಅಂತ ಮತ್ತೆ ಹೇಳಿದರು. ಮೊದಲೇ ನಾವು ಬಂದಾಗ ನಮ್ಮ ಹಣ ವಾಪಸ್ಸು ಚೀಲದಲ್ಲಿ ಬಂತು ಅಂತ ನಿನಗೆ ನಾವು ತಂದುಕೊಟ್ಟೋ, ಅದನ್ನು ಏನು ನಾವು ಉಳಿಸಿಕೊಳ್ಳಿಲ್ಲ. ಹೀಗಿರುವಾಗ ನಾವು ಖಂಡಿತವಾಗಿ ಪಾನ ಪಾತ್ರೆಯನ್ನು ಕದ್ದುಕೊಂಡು ಹೋಗ್ತೇವೆ ಅಂತೇಳಿ ಈ ಇಸ್ರೇಲನ ಮಕ್ಕಳು ತಿರುಗಿ ಏನು ಮಾಡಿದ್ರು, ಇವರಿಗೆ ಮನೆ ವಾರ್ತವನಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. 9ನೇ ವಚನ. ಆ ಪಾತ್ರೆಯು ನಿನ್ನ ಸೇವಕರೊಳಗೆ ಯಾರ ಬಳಿ ಸಿಕ್ಕುತ್ತದೆಯೋ ಅವನು ಮರಣದಂಡನೆ ಹೊಂದಲಿ, ಅದಲ್ಲದೆ ನಾವೆಲ್ಲರೂ ನಮ್ಮ ಸ್ವಾಮಿಗೆ ದಾಸರಾಗುವೆವು ಅಂದರು. ನೋಡಿ, ಈಗ ಬಿಚ್ಚಿ ಚೆಕ್ ಮಾಡಪ್ಪ, ಯಾರ ಚೀಲದಲ್ಲಿ ಸಿಗ್ತದೋ ಅವನಿಗೆ ಮರಣದಂಡನೆ ಆಗಲಿ, ಅದು ಮಾತ್ರ ಅಲ್ಲ, ನಾವೆಲ್ಲರೂ ನಿಮ್ಮ ದಣಿಗೆ ದಾಸರಾಗ್ತೇವೆ. ನೋಡಿ, ಎಂಥ ಒಂದು ಬೇಸರದ ಮಾತು. ದೇವರು ನಂಬಿಕೆ ನೋಡಿ, ಅವರು ಸತ್ಯವಂತರು. ಸತ್ಯವಂತರ ಬಾಯಲ್ಲಿ ದಗ, ಮೋಸ ಮಾಡದವರ ಬಾಯಲ್ಲಿ ಇಂಥ ಮಾತು ಬರುತ್ತದೆ. ಹಾಗೆ ಖಂಡಿತವಾಗಿ ಏನಾಗ್ತದೆ, ಸತ್ಯದಲ್ಲಿ ಇರುವವರಿಗೆ, ಒಳ್ಳೆ ರೀತಿಯಲ್ಲಿ ಜೀವಿಸುವವರಿಗೆ ಈ ರೀತಿಯೊಂದು ಕಳ್ಳತನದ ಅಪವಾದವನ್ನು ಮಾಡಿದಾಗ ಖಂಡಿತವಾಗಿ ಇದು ಬೇಸರವಾಗುವಂಥದ್ದು. ಯಾರು ಸತ್ಯವಂತರಲ್ಲವೋ, ಯಾರಲ್ಲಿ ಸತ್ಯ ಇಲ್ಲವೋ ಅಂಥವರಿಗೆ ಖಂಡಿತವಾಗಿ ಕಳ್ಳತನದ ಮೇಲೆ ಸಹಾಯ ಹೊರತು ಇಂಥ ಮನಸ್ಸು ಬರಲು ಸಾಧ್ಯವಿಲ್ಲ. ಇದು ಈಗಲೂ ನಡೆಯುವಂಥ ವಿಚಾರವಾಗಿದೆ. ಹಾಗೆ 10ನೇ ವಚನ. ಅದಕ್ಕೆ ಅವನು, ಒಳ್ಳೆಯದು, ನೀವು ಹೇಳಿದಂತೆ ಆಗಲಿ, ಆ ಪಾತ್ರೆ ಯಾವನ ಬಳಿ ಸಿಕ್ಕುತ್ತದೋ ಅವನು ನನಗೆ ದಾಸನಾಗಬೇಕು, ಉಳಿದವರು ತಪ್ಪಿಲ್ಲದವರು ಎಂದು ಹೇಳಿದಾಗ ಅವರು ತ್ವರೆಪಟ್ಟು ಪ್ರತಿಯೊಬ್ಬನು ತನ್ನ ಚೀಲವನ್ನು ನೆಲಕ್ಕಿಳಿಸಿ ಬಿಚ್ಚಿದರು. ಆಗ ಅವನು ಕೂಡ ಒಪ್ಪಿದ ತಕ್ಷಣ ಇವರು ಏನು ಮಾಡಿದರು, ಎಲ್ಲರೂ ಎಲ್ಲ ಚೀಲವನ್ನು ಬಿಚ್ಚಿದರು. ಅಂದರೆ ಪಾಪ ಈ 11 ಜನರಿಗೂ ಈ ವಿಚಾರ ಗೊತ್ತಿಲ್ಲ. 12. ಅವನು ಹಿರಿಯವನಿಂದ ಹಿಡಿದು ಕಿರಿಯವನ ತನಕ ಪರೀಕ್ಷಿಸಿ ನೋಡಿದನು, ಆ ಪಾತ್ರೆ ಬೆನ್ಯಾಮೀನನ ಚೀಲದಲ್ಲಿ ಸಿಕ್ಕಿತು. ನೋಡಿ, ಲಾಸ್ಟ್ ಅವನ ಆ ಪಾತ್ರೆ ಲಾಸ್ಟ್ ತಮ್ಮನ ಮೇಲೆ, ಜೋಸೆಫನ ಒಡ ಹುಟ್ಟಿದ ತಮ್ಮ ಬೆನ್ಯಾಮೀನನ ಚೀಲದಲ್ಲಿ ಸಿಕ್ಕಿದಾಗ ಅವರು ದುಃಖಾಕ್ರಾಂತರಾಗಿ ನಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಕತ್ತೆಗಳ ಮೇಲೆ ಚೀಲಗಳನ್ನು ಹೇರಿ ಪಟ್ಟಣಕ್ಕೆ ಹಿಂದಿರುಗಿ ಬಂದರು. ನೋಡಿ, ಮಾತು ಕೊಟ್ಟರು ಅವನಿಗೆ ಮರಣದಂಡೆ, ನಾವು ದಾಸರಾಗ್ತೀವಿ ಅಂತೇಳಿ. ಆಗ ಇವರಿಗೆ ಬೇಸರ ಆಯಿತು. ಖಂಡಿತ ಕತ್ತೆಗಳನ್ನು ಹೊಡ್ಕೊಂಡು ಇವರು ಐಗುಪ್ತ ದೇಶಕ್ಕೆ ಜೋಸೆಫನ ಬಳಿಗೆ ಬಂದರು. ನೋಡಿ, ಹೇಳಿದ ಮಾತು ತಪ್ಪುವುದಿಲ್ಲ. ಇವರು ಸತ್ಯವಂತರು. ಸತ್ಯವಂತರಿಗಿಂತ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಬಹಳ ಬೇಸರವಾಗ್ತದೆ. ಅವರು ಕೊಟ್ಟ ಮಾತನ್ನ ತಪ್ಪುವುದಿಲ್ಲ ಅಂತ ಇದರ ಅರ್ಥ. 14ನೇ ವಚನ. ಯಹೂದನು ಅವನ ಅಣ್ಣ ತಮ್ಮಂದಿರು ಯೋಸೆಫನ ಮನೆಗೆ ಬಂದಾಗ ಅವನು ಇನ್ನೂ ಅಲ್ಲೇ ಇದ್ದನು. ಅವರು ಅವನೆದುರಿಗೆ ಅಡ್ಡ ಬೀಳಲು ಯೋಸೆಫನು ಅವರನ್ನು, ನೀವು ಮಾಡಿರುವ ಈ ಕೃತ್ಯವು ಏನು? ನನ್ನಂಥವನು ಶಕುನ ನೋಡಿ ಗುಟ್ಟನ್ನು ಬಿಚ್ಚುವನೆಂದು ನಿಮಗೆ ತಿಳಿಯಲಿಲ್ಲವೋ ಎಂದು ಕೇಳಲು ಯಹೂದನು, ನಾವು ನಮ್ಮ ಸ್ವಾಮಿಗೆ ಏನು ಹೇಳೋಣ? ನಾವು ಹೇಗೆ ಮಾತಾಡೆವು? ನಾವು ನಿರ್ದೋಷಿಗಳಾಗಿ ತೋರುವಂತೆ ಏನು ಮಾಡಬೇಕು? ನಿನ್ನ ಸೇವಕರ ಪಾಪ ಕೃತ್ಯಗಳನ್ನು ದೇವರು ಹೊರಪಡಿಸಿದ್ದಾನೆ. ಈ ಪಾತ್ರೆಯು ಯಾರ ಬಳಿಯಲ್ಲಿ ಸಿಕ್ಕಿತೋ ಅವನು ಮಾತ್ರವಾದರೆ ನಾವೆಲ್ಲರೂ ತಮ್ಮ ಸ್ವಾಮಿಗೆ ಗುಲಾಮರಾದರಲ್ಲವೇ ಅನ್ನಲು ಜೋಸೆಫನವರಿಗೆ ಹಾಗೆಂದಿಗೂ ಆಗಬಾರದು. ಈ ಪಾತ್ರೆಯು ಯಾರ ಬಳಿಯಲ್ಲಿ ಸಿಕ್ಕಿತೋ ಅವನು ಮಾತ್ರವೇ ನನಗೆ ಗುಲಾಮನಾಗಬೇಕು. ನೀವಾದರೂ ಅಡ್ಡಿ ಇಲ್ಲದೆ ನಿಮ್ಮ ತಂದೆಯ ಬಳಿಗೆ ಹೋಗಬಹುದು ಅಂದನು. ವಾಪಸ್ ಬಂದರು. ಜೋಸೆಫನ ಪ್ರಶ್ನೆ ಮಾಡಿದ, ಯಾಕಪ್ಪ ಈಗ ನೀವು ಮಾಡ್ತೀರಿ ಅಂತೇಳಿ. ಆಗಲೂ ಅವರು ಏನು ಮಾಡಿದರು, ಜೋಸೆಫನಿಗೆ ಅಡ್ಡ ಬಿದ್ದರು. 15ನೇ ವಚನವನ್ನು ಓದುವಾಗ, ಆದಿಕಾಂಡ 44:15 ಓದುವಾಗ ಅವರು ಕೂಡ ಅಲ್ಲಿ ಏನು ಮಾಡಿದರು, ಜೋಸೆಫನಿಗೆ ಅಡ್ಡ ಬಿದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2 ಸಲ ಕನಸು ಬಿದ್ದು ನೆರವೇರಿತು. ಆಮೇಲೆ ಸಲ ಬಗ್ಗೆ ನಮಸ್ಕಾರ ಮಾಡಿದರು. ಇಲ್ಲಿ ಮತ್ತೆ ನೋಡುವಾಗ ಮತ್ತೆ ಅಡ್ಡ ಬಿದ್ದರು. ಆಗ ನಾವು ಈ ರೀತಿ ಮಾತು ಕೊಟ್ಟೋ, ಏನು, ಯಾರ ಬಳಿ ಸಿಗ್ತದೋ ಅವನಿಗೆ ಮರಣದಂಡನೆ ಆಗಲಿ, ಮತ್ತೆ ನಾವೆಲ್ಲರೂ ದಾಸರಾಗ್ತೇವೆ, ಅದಕ್ಕೆ ನಾವು ವಾಪಸ್ ಬಂದಿದ್ದೇವೆ ಅಂತ. ಆಗ ಜೋಸೆಫನ್ ಏನು ಹೇಳ್ತಾನೆ, ಹಾಗೆ ಆಗಬಾರ್ದು. ಯಾವನ ಬಳಿಯಲ್ಲಿ ಸಿಕ್ತೋ ಅವನೇ ನನಗೆ ಗುಲಾಮನಾಗಬೇಕು ಎಂಬುದಾಗಿ. ಅಂದರೆ ಜೋಸೆಫನನ್ನು ಇವರಿಗೆ ಪರಿಚಯ ಮಾಡಿಕೊಳ್ಳಕ್ಕೆ ಅವರಿಗೆ ಇವನೇ
ಇವನನ್ನೇ ನಾವು ಬಾವಿಗೆ ಹಾಕಿದ್ದು ಮಾರಿದಂತ ಈ ಸಮಯದಲ್ಲಿ ಅರ್ಥ ಆಗ್ಲಿಕ್ಕೋಸ್ಕರ ಜೋಸೆಫನು ಇದನ್ನೆಲ್ಲ ಮಾಡಿದ ಒಳ್ಳೆಯದಕ್ಕಾಗಿಯೇ. ಹಾಗಾದ್ರೆ ಅರ್ಥ ಏನಪ್ಪ ಅಂದ್ರೆ, ದೇವರನ್ನು ಯಾರನ್ನು ಆರಿಸಿಕೊಂಡರೋ ಅವರಿಗೆ ಬರುವಂತಹ ಕಷ್ಟ, ಸಂಕಟ, ದುಃಖಗಳೆಲ್ಲ ಒಳ್ಳೆಯದಕ್ಕಾಗಿಯೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 18ನೇ ವಚನವನ್ನು ನೋಡುವಾಗ, ಆಗ ಯೆಹೂದನು ಹತ್ತಿರಕ್ಕೆ ಬಂದು, ನಿನ್ನ ಸೇವಕನಾದ ನಾನು ಒಂದು ಮಾತನ್ನು ಅರಿಕೆ ಮಾಡಿಕೊಳ್ಳುತ್ತೇನೆ, ನನ್ನ ಮೇಲೆ ಸಿಟ್ಟು ಮಾಡಬಾರದು, ನೀನು ಫರೋಹನಿಗೆ ಸಮನಾಗಿದ್ದಿ ಎಂದು ನಾನು ಬಲ್ಲೆ ಅಂತ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ನೀನೇನು ನನಗೆ ತೊಂದರೆ ಮಾಡಬೇಡ, ನಾನು ಒಂದು ಮಾತನ್ನು ಹೇಳ್ತೇನೆ, ನೀನು ಸಿಟ್ಟು ಮಾಡಿಕೊಳ್ಬಾರ್ದು, ನೀನು ಐಗುಪ್ತ ದೇಶದ ಅರಸನಿಗೆ ಸರಿಯಾಗಿದ್ದೀಯಾ ಅಂತೇಳಿ ಒಂದು ವಚನವನ್ನ ಅಲ್ಲಿ ಹೇಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯಾರೋ ಯಹೂದನು, ಯಾರಿಗೆ? ಜೋಸೆಫನಿಗೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 19ನೇ ವಚನ, ಸ್ವಾಮಿಯು ಸೇವಕರನ್ನು ನಿಮಗೆ ತಂದೆಯಾಗಲಿ ತಮ್ಮನಾಗಲಿ ಇದ್ದಾನೋ ಎಂದು ಕೇಳಲು ನಾವು, ತಂದೆ ಇದ್ದಾನೆ, ಅವನು ಮುದುಕನು, ಅವನಿಗೆ ಮುಪ್ಪಿನಲ್ಲಿ ಹುಟ್ಟಿದ ಒಬ್ಬ ಹುಡುಗನು ಇದ್ದಾನೆ, ಅವನು ಒಡ ಹುಟ್ಟಿದವನು ಸತ್ತು ಹೋದನು, ಅವನ ತಾಯಿಯಲ್ಲಿ ಹುಟ್ಟಿದವರೊಳಗೆ ಅವನೊಬ್ಬನೇ ಉಳಿದಿದ್ದಾನೆ, ಅವನ ಮೇಲೆ ತಂದೆಗೆ ಬಹಳ ಪ್ರೀತಿಯುಂಟು ಎಂದು ಹೇಳಿದೆವು. ಮೊದಲೇ ನಮ್ಮನ್ನು ನೀನು ವಿಚಾರಿಸಿದೆ, ವಿಚಾರಿಸಿದವೆಲ್ಲ ವಿಷಯವನ್ನು ಹೇಳಿದ್ದೇವೆ. ಒಬ್ಬನೇ ತಮ್ಮ, ಒಬ್ಬನೇ ಲಾಸ್ಟ್ ಮಗ, ಅವನ ಮೇಲೆ ತಂದೆಗೆ ಬಹಳ ಪ್ರೀತಿ, ತಂದೆ ಇದ್ದಾನೆ, ಬಹಳ ವಯಸ್ಸಾಗಿದೆ ಅಂತ ನಾವು ಹೇಳಿದ್ದೇವೆ ಅಲ್ಲವೇ ಎಂಬುದಾಗಿ ಮೊದಲು ಹೇಳಿದ ಮಾತನ್ನು ಯೆಹೂದನು ಜೋಸೆಫನಿಗೆ ಮತ್ತೆ ನೆನಪು ಮಾಡುತ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಹೀಗೆ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ನಿಮ್ಮ ಪ್ರೀತಿಯಲ್ಲಿ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರನ್ನು ಕೂಡ ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಜೀವನವನ್ನು ಮುಂದೆ ಸಾಗಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ನನ್ನ ಮೂಲಕ ನೀವು ಅವರಿಗೆ ತಿಳಿಸಿದಂಥ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ಬೇಕಾದಂಥ ಜ್ಞಾನ ಶಕ್ತಿಯನ್ನು ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಕರುಣೆ ಸದಾ ಕೇಳುತ್ತಿರುವ ಅವರೆಲ್ಲರ ಮೇಲೆ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ